ಅಲ್ಲಮ್ಮ, 10 ಲಕ್ಷ ರೂಪಾಯಿ ನಾವೇ ಕೊಟ್ಟು ಬರ್ತೀವಿ ಅಂತ ಹೇಳ್ದಲ್ಲ, ಹಂಗಾದ್ರೆ ಇದನ್ನ ನಾವೆಲ್ಲ ತಗೊಂಡೋಗಿ ಕೊಟ್ಟು ಬಂದ್ಬಿಡ್ತೀವಾ? ಅಯ್ಯೋ ಇಲ್ಲ ಕಣೆ ಮಹಾ, ನಾನು ಅವಳ ಹತ್ರ ಸುಮ್ಮನೆ ಸುಳ್ಳು ಹೇಳ್ದೆ ನಾವೇ ಕೊಟ್ಟು ಬರ್ತೀವಿ ಅಂತ. ಇಲ್ಲ ಅಂದಿದ್ರೆ ಇಷ್ಟು ಹಣ ತಗೊಂಡಾಗ ಅವಳು ಕೊಟ್ಬಿಟ್ಟು ಬಂದ್ಬಿಡ್ತಿದ್ಲವಳು. ಇವಾಗ ಇನ್ನೇನಮ್ಮ, ಆ ಕೆಲಸ ನಾವೇ ಮಾಡ್ತಿದ್ದೀವಲ್ಲ. ಇಲ್ಲ ಕಣೆ, ಅದ್ರ ಪ್ಲಾನೇ ಬೇರೆ. ದುಡ್ಡು ಹೇಗೋ ನಮ್ಮ ಕೈಗೆ ಬಂದಾಯ್ತಾ, ಹೋಗೋಣ, ಮನೆಯಿಂದ ಹೊರಡೋಣ. ಹೋಗಿ ಒಂದು ಹೋಟ್ಲಿಗೆ ಹೋಗಿ ಚೆನ್ನಾಗಿ ತಿನ್ಕೊಂಡು ಮನೆಗೆ ಬಂದು ಒಂದು ಹೊಸ ಡ್ರಾಮಾ ಮಾಡೋಣ. ಡ್ರಾಮನ? ಏನಮ್ಮ? ಲಕ್ಷ್ಮಿ ಒಂದು ದೊಡ್ಡ ಅನಾಹುತ ಆಗೋಯ್ತಮ್ಮ. ನಾವು ದುಡ್ಡು ಇಟ್ಕೊಂಡು ಹೋಗ್ತಾ ಇದ್ವಾ, ಯಾವನೊಬ್ಬ ಕಳ್ಳ ಹಿಂದನೇ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟ. ಚಾಕು ತೋರಿಸಿ ಹೆದರಿಸ್ತಾ, ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ನನಗೆ ಕೊಡಿ ಅಂತ. ನಾವು ಭಯ ಪಡ್ಕೊಂಡು ಕೊಟ್ಟೆ ಬಿಟ್ವಮ್ಮ ಅಂತ ಹೇಳೋಣ. ಹೈ, ಒಳ್ಳೆ ಐಡಿಯಾ ಕಣಮ್ಮ. ನಿಜವಾಗ್ಲೂ ಲಕ್ಷ್ಮಿ ಇದನ್ನು ನಂಬೇ ಬಿಡ್ತಾಳೆ. ನಂಬ್ತಾಳೆ, ದುಡ್ಡು ತಾನೆ ಹೋದ್ರೋಗ್ಲಿ ಅಂತ ಸುಮ್ಮನೆ ಆಗ್ತಾಳಷ್ಟೇ. 10 ಲಕ್ಷ ರೂಪಾಯಿ ನಮಗೆ. ಇದು ಲೆಕ್ಕ ಸಿಗಲ್ಲ, ಯಾಕಂದ್ರೆ ಬ್ಯಾಂಕಲ್ಲಿ ಇರೋದು ಲೆಕ್ಕ ಸಿಗುತ್ತೆ, ಕಳವಾಗಿರೋ ದುಡ್ಡು ಹೇಗೆ ಲೆಕ್ಕ ಸಿಗುತ್ತೆ? ಹೌದಲ್ಲಮ್ಮ. ಅಮ್ಮ, ಈ 10 ಲಕ್ಷದಲ್ಲಿ ನನಗೇನಾದರೂ ಒಂದು ದೊಡ್ಡ ನೆಕ್ಲೆಸ್ ಮಾಡಿಸ್ಕೊಡ್ತೀಯಾ? ಆಯ್ತು ತಗೋ. ಒಡವೆಗೆ ಇನ್ವೆಸ್ಟ್ ಮಾಡಿದ್ರೆ ನಮಗೇನು ತೊಂದರೆ ಇಲ್ಲ, ಮುಂದಕ್ಕೆ ನಮಗೆ ಆಗತ್ತೆ. ಆಯ್ತಮ್ಮ. ನಾಳೆ ನನ್ನ ಫ್ರೆಂಡದು ಬರ್ತ್ಡೇ ಇದೆ. ನೀನು ಇವತ್ತೇ ನನಗೆ ಕೊಡಿಸ್ಬಿಟ್ರೆ ನೆಕ್ಲೆಸ್ನ, ನಾನು ನಾಳೆ ಪಾರ್ಟಿಗೆ ನೆಕ್ಲೆಸ್ ಹಾಕೊಂಡು ಹೋಗ್ಬೋದು. ಎಲ್ಲರಿಗಿಂತ ರಿಚ್ ಆಗಿ ನಾನೇ ಕಾಣಿಸ್ತಾ ಇರ್ತೀನಿ. ಅಷ್ಟೇ ತಾನೇ? ಆಯ್ತು ಬಿಡು. ಇವಾಗ ಹೆಂಗೋ ಹೋಟ್ಲಿಗೆ ಹೋಗ್ತಾ ಇದ್ದೀವಿ, ಹೋಟ್ಲಲ್ಲಿ ಚೆನ್ನಾಗಿ ತಿನ್ನೋಣ, ಅಲ್ಲಿಂದ ಒಡವೆ ಅಂಗಡಿಗೆ ಹೋಗೋಣ. ಅಲ್ಲಿ ನಿನಗೆ ಬೇಕಾಗಿರೋ ನೆಕ್ಲೆಸ್ ನೀನು ತಗೋ, ನನಗೆ ಬೇಕಾಗಿರೋದನ್ನ ನಾನು ತಗೋತೀನಿ. ನಮ್ಮ ಕೈಯಲ್ಲಿ ದುಡ್ಡಿದ್ರೂ ತೊಂದರೆನೇ. ಆಯ್ತಮ್ಮ, ಹಾಗೆ ಮಾಡೋಣ ನಡಿ. ಅಬ್ಬಬ್ಬಬ್ಬಬ್ಬ, ಒಲೆ ಮುಂದೆ ಕುತ್ಕೊಂಡು ಅಡುಗೆ ಮುಗಿಯೋದ್ರೊಳಗಡೆ ಬೆಂದು ಹೋಗಿರ್ತೀವಿ ನಾವು ಹೆಣ್ಮಕ್ಳು. ನಮ್ಮ ಮನೆಗೆ ಸೊಸೆ ಬರೋ ಅಷ್ಟರಲ್ಲಿ ಒಂದು ಗ್ಯಾಸ್ ಸ್ಟವ್ ತೊಗೊಬಿಡ್ಬೇಕು ನಾನು. ಇಲ್ಲಾಂದರೆ ಇದೇನಪ್ಪ ಹಳೆ ಕಾಲದವ್ರ ಥರ ಇನ್ನು ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾರಲ್ಲ ಅಂತ ಬೇಜಾರು ಗೀಜಾರು ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೂ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದಷ್ಟು ರುಚಿ ಗ್ಯಾಸ್ ಸ್ಟೌವಲ್ಲಿ ಬರಲ್ಲ ಅಂತ ಅಂತಾರೆ. ಆಗಿನ ಕಾಲದ ಅಡುಗೆ ಅಂದರೆ ಅಷ್ಟು ರುಚಿ. ನನಗೆ ಹೇಳ್ತಾರೆ ನಮ್ಮ ಯಜಮಾನ್ರು, ತಗೋ ಸ್ಟವ್ನ ಅಂತ. ಯಾಕೆ ಬೇಕಪ್ಪ, ಅದು ಗ್ಯಾಸಿಂದ ಬರೋದಂತೆ. ದಮ್ ಗಿಮ್ ಬಂದು ಬ್ಲಾಸ್ಟ್ ಗಿಸ್ಟ್ ಆಗಿ ಮುಖ ಗೀಕ ಸುಟ್ಟೋಗಿ ಪ್ರಾಣಗಿನ ಹೋದ್ರೆ ಏನು ಮಾಡಲಿ? ಇನ್ನು ನನ್ನ ಮಗಳು ಮದುವೆ ಬೇರೆ ನೋಡಿಲ್ಲ, ಮಗೊಂದು ನೋಡಿಲ್ಲ. ಹಬ್ಬಬ್ಬಬ್ಬ, ಬೇಡಪ್ಪ, ಬೇಡವೇ ಬೇಡ. ಮನೆಗೆ ಸೊಸೆ ಬರೋ ಟೈಮಲ್ಲಿ ತೊಗೊಂಡ್ರೆ ಸಾಕು. ಅಪ್ಪ, ನಾನು ಕಾಲೇಜ್ ಹತ್ರ ಹೋಗಿ ಫೀಸ್ ಕಟ್ಬಿಟ್ಟು ಬಂದಿದ್ದೀನಿ ಶಿಲ್ಪಂದು. ಶಿಲ್ಪ ತುಂಬ ಚೆನ್ನಾಗಿ ಓದ್ತಾಳೆ ಅಂತ ಹೇಳಿದ್ರಪ್ಪ. ಎಲ್ಲ ನೀನು ಹಾಗೆ ಕಣೋ, ನೀನು ಚೆನ್ನಾಗೇ ಓದಿದ್ಯಲ್ಲ. ನೀನೇ ಅಪ್ಪ ಕೆಲ್ಸಕ್ಕೆ ಹೋಗದೆ ಮನೇಲಿ ಇದೆಯಾ ಅಷ್ಟೇ. ಆದರೆ ಅಪ್ಪ, ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಲೇಬೇಕು, ದುಡಿದ್ರೆ ಅವ್ರಿಗೆ ಒಳ್ಳೇದು ಮುಂದೆ. ಏನಿಲ್ಲ ಬಿಡಪ್ಪ, ಹೆಣ್ಮಕ್ಳು ಎಷ್ಟೋದ್ರೇನು? ಚೇಚೆ ಹಂಗಲ್ಲಪ್ಪ, ಓದು ಅವ್ರ ತಿಳುವಳಿಕೆಗೆ, ಆದರೆ ದುಡಿಮೆ ಅವರ ಸ್ವಾತಂತ್ರ್ಯಕ್ಕೆ, ಅವರ ಗೌರವಕ್ಕೆ, ಅವರ ಮರ್ಯಾದೆಗೆ, ಎಲ್ಲದಕ್ಕೂ ಶಕ್ತಿ ಅದು. ಯಾರು ಇರಲಿ ಬಿಡಲಿ, ದುಡಿಮೆ ಜೊತೆಯಲ್ಲಿದ್ದರೆ ಆರಾಮಾಗಿ ಜೀವನ ಮಾಡ್ಬೋದಪ್ಪ. ಬೇಷ್ ಮಗನೇ, ಈ ಥರ ತಿಳುವಳಿಕೆ ನನಗೂ ಬರಲಿಲ್ವಲ್ಲೋ, ನನ್ನ ಮಗಂಗೆ ಬಂದುಬಿಡ್ತು. ಏನ್ರಿ ಅದು ತಿಳುವಳಿಕೆ ಬಂದ್ಬಿಡ್ತು? ಏನೋ ಹೇಳ್ತಿದ್ದೀರಾ? ಏನಿಲ್ಲ ಕಣೆ, ಶಿಲ್ಪ ಕೆಲ್ಸಕ್ಕೆ ಹೋಗ್ಲಿ ಅಂತ ಹೇಳ್ತಾ ಇದ್ದ ರವಿ. ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡ್ರೆ ಮುಂದೆ ಯಾರು ಬೇಕಾಗಲ್ಲ, ಯಾರು ಹಂಗೂ ನಮಗೆ ಅಂದರೆ ಅವ್ರಿಗೇನು ಬೇಕಾಗಲ್ಲ ಹೆಣ್ಮಕ್ಳಿಗೆ ಅಂತ. ಹೌದು ರೀ, ನನಗೆ ಇವಾಗ ಅನ್ನಿಸ್ತಾ ಇದೆ, ನಾನು ಒಂದು ಕೆಲಸ ಮಾಡ್ತಿದ್ರೆ ಹಿಂಗಿರ್ತಾ ಇತ್ತು ಅಂತ. ನನಗೊಂದು ಮರ್ಯಾದೆ ಇರ್ತಾ ಇತ್ತು. ಆಹಾ, ಈಗೇನೆ ಕಮ್ಮಿ ಆಗಿರೋದು? ರಾಣಿ ಇದ್ದಂಗಿದೆಯಾ ಇಲ್ಲಿ? ನಿಜವಾಗ್ಲೂ ನಾನು ರಾಣಿ ಇದ್ದಂಗೆ ಇದ್ದೀನಿ ರೀ. ಆದರೆ ಜೀವನದಲ್ಲಿ ಏನೂ ಮಾಡಲಿಲ್ವಲ್ಲ ನಾನು ಅನ್ನೋದೊಂದು ಬೇಜಾರು. ಏನಕ್ಕಮ್ಮ, ಏನು ಬೇಜಾರೀಗ? ಅದೇ ಕಣೋ, ನೀನು ಹೇಳ್ದಲ್ಲ, ನಿನ್ನ ತಂಗಿ ಕಾಲ ಮೇಲೆ ನಿಂತ್ಕೊಂಡ್ರೆ ಹೇಗೆ ಅವಳು ಇಷ್ಟ ಬಂದಂಗೆ ಸ್ವತಂತ್ರವಾಗಿರ್ತಾಳೋ, ಒಂದು ಜೀವನದಲ್ಲಿ ಏನೋ ಒಂದು ಸಾಧಿಸಿದೀವಿ ಅನ್ನೋ ಖುಷಿ ಇರುತ್ತಲ್ಲ, ಅದು ತುಂಬ ಹೆಣ್ಮಕ್ಳಿಗೆ ಸಿಗೋದೇ ಇಲ್ಲ ಅಲ್ವಾ? ಹೌದಮ್ಮ, ನಿಜ. ಹೆಣ್ಮಕ್ಳಿಗೂ ಆಸೆ ಇರುತ್ತಲ್ವ ಏನಾದ್ರು ಸಾಧಿಸ್ಬೇಕು ಅಂತ. ಅವ್ರ ಆಸೆಗಳಿಗೆ ಅಡ್ಡಿ ಮಾಡಬಾರ್ದು. ಮದುವೆ ಅನ್ನೋ ಬಂಧನದಲ್ಲಿ ಸಿಗಾಕ್ಸ್ಬಿಟ್ಟು ನಾವು ಅವ್ರನ್ನ ಕಟ್ಟಾಕಬಾರ್ದು. ನಾನಂತೂ ನನ್ನ ತಂಗಿಗೆ ಆ ರೀತಿ ಮಾಡಲ್ಲ. ಅವಳು ಏನು ಮಾಡ್ತಾಳೋ ಅದನ್ನು ಮಾಡಲಿ, ಎಷ್ಟು ಓದ್ತಾಳೋ ಓದಲಿ, ನಾನು ಓದಿಸ್ತೀನಮ್ಮ. ನಿನ್ನ ತಂಗಿ ಭಾಳ ಅದೃಷ್ಟ ಮಾಡಿದ್ದಾಳೆ ಬಿಡು. ಹೂನೆ, ಶಿಲ್ಪನೂ ಅದೃಷ್ಟ ಮಾಡಿದ್ದಾಳೆ, ನಮ್ಮ ರವಿನೂ ಅದೃಷ್ಟ ಮಾಡಿದ್ದಾನೆ. ಇಂಥ ಮಕ್ಕಳನ್ನ ನಮ್ಮ ಮಕ್ಕಳಾಗಿ ಪಡೆಯೋದಕ್ಕೆ ನಾವಿಬ್ಬರು ಅದೃಷ್ಟ ಮಾಡಿದ್ದೀವಿ. ಹೌದು ರೀ, ನಿಜವಾಗ್ಲು ನಿಮ್ಮ ಮಾತು 100% ಸತ್ಯ ಬಿಡಿ. ರವಿ, ತಗೊಳ್ಳೋ ಹಾಲು ಕುಡಿ. ಅಮ್ಮ, ಶಿಲ್ಪಂಗೆ ಕೊಟ್ಟಿಯಾ? ಇಲ್ಲ ಕಣ, ಅವಳು ಓದ್ಕೋತಿದ್ದಾಳೆ, ಕೊಡ್ತೀನಿ. ಅಯ್ಯೋ ಕೊಡಮ್ಮ, ಓದ್ತಾ ಇದ್ದಾಳೆ, ಮೊದಲು ಅವಳಿಗೆ ಹಾಲು ಕೊಡ್ಬೇಕು ತಾನೆ. ಕೊಡಿ, ನಾನೇ ಕೊಟ್ಟು ಬರ್ತೀನಿ. ನನಗೆ ಬೇರೆ ಹಾಲು ಕೊಡು,
ಈಗೇನು ನನಗೆ ಅರ್ಜೆಂಟ್ ಇಲ್ಲಮ್ಮ, ನಾನು ಬೇಕಾದ್ರೆ ಆಮೇಲೆ ಕುಡಿತೀನಿ. ಮೊದಲು ಹೋಗಿ ಅವಳಿಗೆ ಹಾಲು ಕೊಟ್ಟು ಬರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ ಅವಳು. ನೋಡೆ ನೋಡೆ ನಮ್ಮ ರವಿನ, ಹುಟ್ಟಿದ್ರೆ ಇಂಥ ಮಗ ಹುಟ್ಟಬೇಕು ಕಣೆ. ಹೌದು ರೀ, ನಿಜವಾಗ್ಲು. ಅಯ್ಯೋ ಇರಿ, ಎಂಚಿಟ್ಟಿದ್ದೆ ನಾನು ಒಲೆ ಮೇಲೆ. ಕಾದು ವಾಸನೆ ಬರ್ತಾ ಇದೆ, ದೋಸೆ ಮಾಡ್ಕೊಡ್ತೀನಿ. ಇವತ್ತು ಈ ಚಾಪ್ಟರ್ ಮುಗಿಸಿದ್ರೆ 2 ದಿನ ಆಗುತ್ತೆ ಮುಗಿಯೋದು. ಆಮೇಲೆ ಇನ್ನೊಂದು ಚಾಪ್ಟರ್ ತಗೋಬೋದು. ಶಿಲ್ಪ, ಓ ಅಣ್ಣ, ಬಾರಣ್ಣ. ಹೇಗೆ ನಡೀತಾ ಇದೆ ನಿನ್ನ ಸ್ಟಡೀಸು? ಅದೇ ಅಣ್ಣ, ಇವಾಗ ತಾನೇ ಓದಕ್ಕೆ ಶುರು ಮಾಡಿದ್ದೀನಿ. ಎಕ್ಸಾಮ್ಗೆ ಇನ್ನೊಂದು ತಿಂಗಳಿದೆ. ಒಳ್ಳೇದೇ. ಒಂದು ತಿಂಗಳು ಮುಂಚೆನೇ ಓದಕ್ಕೆ ಶುರು ಮಾಡಿದ್ರೆ ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಹೂನಣ್ಣ, ಈ ಸತಿ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಬರ್ತೀಯ, ನನಗೆ ನಂಬಿಕೆ ಇದೆ ನನ್ನ ತಂಗಿ ಮೇಲೆ. ಶಿಲ್ಪ, ಬುಕ್ಸ್ ಎಲ್ಲ ಇದ್ದಾವಾ? ಬುಕ್ಸ್ ಏನಾದರೂ ಇಲ್ಲ ಅಂತಂದರೆ ಹೇಳು. ಇವತ್ತು ನಿಮ್ಮ ಕಾಲೇಜಲ್ಲಿ ಫೀಸ್ ಕಟ್ಬಿಟ್ಟು ಬಂದಿದ್ದೀನಿ. ರಿಸಿಪ್ಟು ನಾಳೆ ಕೊಡ್ತಾರಂತೆ, ಇಸ್ಕೊಂಡು ಬಂದುಬಿಡು. ಆಯಿತು ಅಣ್ಣ. ಬುಕ್ಸ್ ಏನು ಬೇಡ ಅಣ್ಣ, ಎಲ್ಲ ಓದ್ವಾರನೇ ತಂದುಕೊಟ್ಟಿಯಲ್ಲ, ಸಾಕು. ಮತ್ತೆ ಬೇರೆ ಏನಾದರೂ ಬೇಕಾದರೆ ಹೇಳು. ನೀನು ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸಕ್ಕೆ ಸೇರ್ಕೊಬೇಕು ಅನ್ನೋದು ನನ್ನ ಆಸೆ, ಅಪ್ಪ ಅಮ್ಮನ ಆಸೆ. ಹೌದು ಅಣ್ಣ, ನನಗೂ ಆಸೆ ಇದೆ ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು ಅಂತ. ಅದಕ್ಕೆ ಅಣ್ಣ, ನೀವು ಯೋಚನೆ ಮಾಡಬೇಡಿ, ನಾನು ಚೆನ್ನಾಗಿ ಓದ್ತೀನಿ. ಸರಿ ಆಯಿತು, ತಗೋ ಇದು ಹಾಲು ಕುಡಿ. ಕುಡಿದ್ಬಿಟ್ಟು ಅಮ್ಮ ದೋಸೆ ಮಾಡ್ತಾ ಇದ್ದಾರೆ. ದೋಸೆ ಆದಮೇಲೆ ಅಮ್ಮನೇ ಕರೀತಾರೆ. ಅಯ್ಯೋ, ನೀನು ಯಾಕಣ್ಣ ತೊಂದರೆ ತಗೊಂಡೆ? ನಾನೇ ಬರ್ತೀನಿ ನಾನು ಹಾಲು ಕುಡಿಯೋಕ್ಕೆ. ಇಲ್ಲ ಪರವಾಗಿಲ್ಲ, ಓದು. ಓದೋವಾಗ ಯಾಕೆ ಡಿಸ್ಟರ್ಬ್ ಮಾಡ್ಕೋತೀಯಾ? ನಿಂಗೆ ಏನೇನು ಬೇಕೋ ಎಲ್ಲ ರೂಮ್ಗೆ ಬರುತ್ತೆ. ನನಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಆದರೆ ಚೆನ್ನಾಗಿ ಓದು. ಆಯ್ತಣ್ಣ. ಅಲ್ಲ, ನಮ್ಮಣ್ಣ ನನಗೆ ಓದು ಓದು, ಒಂದೊಳ್ಳೆ ಕೆಲಸ ಸೇರ್ಕೊಬೇಕು, ದುಡಿಬೇಕು ಅಂತ ನನಗೆ ಹೇಳ್ತಾರೆ. ಆದರೆ ನಮ್ಮಣ್ಣ ಅಷ್ಟೊಂದೆಲ್ಲ ಓದಿ ಕೆಲಸಕ್ಕೆ ಹೋಗಲ್ಲ ಅಂತಾನೆ. ಏನಪ್ಪ ವಿಚಿತ್ರ ಇದು. ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ನಾನು ಮಾತ್ರ ಓದ್ತೀನಿ. ಚೀಟಿ ಕಟ್ಟೋದಕ್ಕೆ ದುಡ್ಡು ತಂದಿದ್ದೆ, ಎಲ್ಲಿಟ್ಟೆ? ಕಬೋರ್ಡಲ್ಲೂ ಇಲ್ಲ. ಎಲ್ಲಿ ಮರೆತು ಬಿಟ್ಟಿದ್ದೀನಲ್ಲ, ನೆನಪೇ ಆಗ್ತಾ ಇಲ್ವೇ? ಇಲ್ಲಿರ್ಬೋದಾ? ಹಾಂ, ಸಿಕ್ತು. ಇಲ್ಲೇ ಇದೆ. ಇದನ್ನು ತೊಗೊಂಡೋಗಿ ಶಿಲ್ಪನ ಹೆಸರಲ್ಲಿ ಬ್ಯಾಂಕಲ್ಲಿ ಇಡಬೇಕು. ಯಾರಿಗೂ ಗೊತ್ತಾಗಬಾರ್ದು. ಅವಳ ಮದುವೆ ಅಷ್ಟರಲ್ಲಿ ಸ್ವಲ್ಪ ಹಣ ಇರುತ್ತೆ ಕೈಯಲ್ಲಿ. ಹಬ್ಬ, ಪೂಜೆ ಅಂತೂ ಚೆನ್ನಾಗಾಯ್ತು. ಇವತ್ತು ನನ್ನ ತಾಯಿ ಹುಟ್ಟಿದ ದಿನ. ಪ್ರತಿ ವರ್ಷ ದೇವಸ್ಥಾನಕ್ಕೆ ನಾನು ಬಂದೇ ಬರ್ತೀನಿ. ಈ ವರ್ಷನೂ ಬೇಗ ಬಂದು ಪೂಜೆ ಮುಗೀತು. ಇನ್ನು ನನ್ನ ಚಿಕ್ಕಮ್ಮ ಭಾನುಗೆ ಇಷ್ಟೊತ್ತಿಗೆ ದುಡ್ಡು ಕೊಟ್ಟಿರ್ತಾರೆ. ಈ ದಿನ ನನಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಯಾಕಂದರೆ ನಮ್ಮಮ್ಮ ಹುಟ್ಟಿದ ದಿನನೇ ನಾನು ಭಾನುಗೂ ಸಹಾಯ ಮಾಡಿರ್ತೀನಿ. ಅವಳು 10 ಲಕ್ಷ ತಗೊಂಡು ಅವಳ ಜೀವನ ರೂಪಿಸ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲಕ್ಷ್ಮಿ ಕತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಸಿಗೋಣ. ಎಲ್ಲರಿಗೂ ಬಾಯ್.